ಇದೆ ಈಗ ಸದ್ಯ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಗಿದಿಲ್ಲ, ಮುಂದುವರಿಯಲಿದೆ. ಎಕ್ಸ್ ಖಾತೆಯ ಮೂಲಕ ಭಾರತೀಯ ವಾಯುಸೇನೆ ಒಂದು ಮಾಹಿತಿಯನ್ನ ಕೊಟ್ಟಿದೆ. ಈಗ ಸೂಕ್ತ ಸಮಯದಲ್ಲಿ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ, ಶೀಘ್ರದಲ್ಲೇ ಎಲ್ಲ ಮಾಹಿತಿಯನ್ನ ಹಂಚಿಕೊಳ್ತೇವೆ ಅನ್ನೋದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಊಹಾಪೋಹದ ಸುದ್ದಿಯನ್ನ ಯಾರು ನಂಬಬೇಡಿ. ಟ್ವೀಟ್ ಮೂಲಕ ಭಾರತೀಯ ವಾಯುಸೇನೆ ಈ ಮಾಹಿತಿಯನ್ನ ಹಂಚಿಕೊಂಡಿದೆ. ಈ ಮೂಲಕವಾಗಿ ಆಪರೇಷನ್ ಸಿಂಧೂರ ಮುಗಿದಿಲ್ಲ, ಮುಂದುವರಿಯುತ್ತೆ ಅನ್ನುವಂತ ಸಂದೇಶ ಈಗ ಹೊರಬಂದಿದೆ. ಅಧಿಕೃತವಾಗಿ ಭಾರತೀಯ ವಾಯುಸೇನೆ ತಮ್ಮ ಎಕ್ಸ್ ಖಾತೆಯ ಮೂಲಕವಾಗಿ ಈ ಸಂದೇಶ ಕಳಿಸಿರೋದು. ಸೂಕ್ತ ಸಮಯದಲ್ಲಿ ಸರಿಯಾದ ಕ್ರಮ ಏನು ಬೇಕೋ ಅದನ್ನ ತೆಗೆದುಕೊಳ್ತೀವಿ ಅನ್ನೋದಾಗಿ ಗಮನಿಸ್ತಾ ಇದೀವಿ. ಇಂಡಿಯನ್ ಏರ್ ಫೋರ್ಸ್ ವಾಯುಸೇನೆಯಿಂದ ಬಂದಿರುವಂತಹ ಈ ಸಂದೇಶ ನೋಡಿ, ಅಂದ್ರೆ ಭಾರತ ಸಕ್ಸಸ್ಫುಲಿ ಆಗಿ ಈಗಾಗಲೇ ಯಾವೆಲ್ಲ ಕಾರ್ಯಾಚರಣೆ ಮಾಡಬೇಕು ಆಪರೇಷನ್ ಸಿಂಧೂರವನ್ನ ಸಕ್ಸಸ್ ಮಾಡಿದೆ. ಜೊತೆಯಲ್ಲಿ ಇದು ಮುಂದೆಯೂ ಕೂಡ ಹೋಗುತ್ತೆ. ಯಾವುದೇ ರೀತಿಯಂತ ಯಾವ ಅಬ್ಜೆಕ್ಟಿವ್ಸ್ ಗಳನ್ನ ಹೊಂದಿತ್ತು, ಇದರ ಉದ್ದೇಶ ಏನಾಗಿತ್ತು, ಇಟ್ಸ್ ಸ್ಟಿಲ್ ಆನ್ ಗೋಯಿಂಗ್, ಮುಂದುವರಿಯುತ್ತೆ. ಇದು ಮೊಟಕುಗೊಳಿಸಿಲ್ಲ ಅಥವಾ ಇದಕ್ಕೊಂದು ಫುಲ್ ಸ್ಟಾಪ್ ಬೀಳುವಂತ ಕೆಲಸ ಆಗಿಲ್ಲ. ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಸ್ಪೆಕ್ಯುಲೇಷನ್ ಮತ್ತು ಡಿಸ್ಇನ್ಫಾರ್ಮೇಶನ್, ಸುಳ್ಳು ಸುದ್ದಿಗಳು, ಊಹಾಪೋಹಗಳಿಗೆ ನೀವ್ಯಾರು ಕೂಡ ಕಿವಿಗೊಡಬೇಡಿ ಅನ್ನೋದಾಗಿ ಇಂಡಿಯನ್ ಏರ್ ಫೋರ್ಸ್ ಸದ್ಯ ಅಧಿಕೃತವಾಗಿ ಎಕ್ಸ್ ಖಾತೆಯ ಮೂಲಕ ಈ ಸಂದೇಶವನ್ನ ಕಳಿಸ್ತಾ ಇದೆ. ಆಪರೇಷನ್ ಸಿಂಧೂರ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ತಾನದ 9ಕ್ಕೂ ಹೆಚ್ಚು ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವಂತ ಕೆಲಸ ಮಾಡಿತ್ತು. ಅದಾದ ಮೇಲೆ ಪಾಕಿಸ್ತಾನಕ್ಕೆ ನಿತ್ಯವೂ ಕೂಡ ದೀಪಾವಳಿಯನ್ನ ತಂದೊಡ್ಡಿತ್ತು, ಅಂದ್ರೆ ಅವರ ಅಂತಿಮ ಕಾಲದ ದೀಪಾವಳಿ ಅದು. ಆ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ ಸ್ಟಾಪ್ ಆಗಿಲ್ಲ, ಇನ್ನೂ ಕೂಡ ಕಾರ್ಯಾಚರಣೆಯಲ್ಲಿದೆ, ಆನ್ ಗೋಯಿಂಗ್ ಆಪರೇಷನ್ ಅನ್ನೋದಾಗಿ ತಿಳಿ ಹೇಳ್ತಿದ್ದಾರೆ. ಜೊತೆಯಲ್ಲಿ ಸುಳ್ಳು ಸುದ್ದಿಯನ್ನ ಹರಡೋದ್ರಲ್ಲಿ ಪಾಕಿಸ್ತಾನ ಎತ್ತದ ಕೈ. ಪಾಕಿಸ್ತಾನದ ಜೊತೆ ಭಾರತ ಗಡಿ ಮತ್ತು ಈ ಭಾಗದಲ್ಲಿ ಯಾವ ರೀತಿ ಹೋರಾಟ ಮಾಡ್ತಿತ್ತು, ಅದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನ ಪುಂಖಾನುಪುಂಖವಾಗಿ ಪಾಕಿಸ್ತಾನ ಬಣ್ಣ ಬಣ್ಣದ ಕತೆ ಕಟ್ತಾ ಇತ್ತು. ಭಾರತ ಹಂಗು ಮಾಡ್ತು, ಹಿಂಗು ಮಾಡ್ತು, ನಾವು ಭಾರತದ ಕ್ಷಿಪಣಿಗಳನ್ನ ಹೊಡೆದ್ವಿ, ಪೈಲಟ್ಗಳನ್ನ ವಶಕ್ಕೆ ಪಡ್ಕೊಂಡ್ವಿ ಅನ್ನೋದಾಗಿ ಸುಳ್ಳು ಸುದ್ದಿಗಳನ್ನ ಹರಡ್ತಾ ಇತ್ತು. ಹೀಗಾಗಿನೇ ಜನರಲ್ಲಿ ಗೊಂದಲಗಳು ಮೂಡಬಾರದು, ಯಾವುದೇ ಊಹಾಪೋಹಗಳು, ಸುಳ್ಳು ಸುದ್ದಿಗೆ ಕಿವಿ ಕೊಡಬಾರದು, ಅದನ್ನ ನೀವು ನಂಬಬೇಡಿ ಅನ್ನೋದಾಗಿನೇ ಇಂಡಿಯನ್ ಏರ್ ಫೋರ್ಸ್ ಬಹಳ ಸ್ಪಷ್ಟವಾಗಿ ತಮ್ಮ ಟ್ವೀಟ್ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಮಹತ್ವದ ಸಭೆ ಕೂಡ ಸಾಗ್ತಾ ಇರುವಂತದ್ದು. ಸಭೆಯಲ್ಲೂ ಕೂಡ 3 ಸೇನಾ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಮಾಹಿತಿಯನ್ನ